ಕೃಷಿ ಕ್ಷೇತ್ರದಲ್ಲಿ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದಾರೆ ಈ ರೈತ. ಭವಿಷ್ಯದ ಪೀಳಿಗೆಗೆ ಮಾದರಿಯಾಗಿ ನಿಂತ ಸಕ್ಕರೆ ನಾಡಿನ ಗಣಿ ಸೈಯದ್ ಘನಿ. ಸಾಧಿಸುವ ಛಲ ಇರುವವನಿಗೆ ಯಾವ ಹಾದಿಯೂ ಕಠಿಣವೆನಿಸುವುದಿಲ್ಲ. ಒಂದು ತಳಿಯ ಬೆಳೆಯನ್ನ ಬೆಳೆಯುವುದು ಎಷ್ಟು ಕಷ್ಟ ಹಾಗೂ ಅದರಲ್ಲಿ ಎಷ್ಟೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ ಎಂಬುದು ಒಬ್ಬ ರೈತನಿಗೆ ಮಾತ್ರ ಗೊತ್ತು. ಆದರೆ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಬರೋಬ್ಬರಿ 800 ತಳಿಯ ಭತ್ತ, 120 ಜಾತಿಯ ಮಾವಿನ ಮರಗಳು, 30ಕ್ಕೂ ಅಧಿಕ ವೈವಿಧ್ಯಮಯ ತರಕಾರಿಗಳನ್ನು ಹೊಂದುವ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ರೈತ ಸೈಯದ್ ಘನಿ ಖಾನ್. ಮತ್ತೆ ನಾವು ಇವತ್ತು ಏನು ನಮ್ಮ ಬೆಳೆಗಳನ್ನು ಬೆಳಿತೀವಿ ಅದನ್ನ ಮೌಲ್ಯವರ್ಧನೆ ಮಾಡೋದನ್ನ ಕಲಿಬೇಕು. ರೈತರು ಎಲ್ಲಿವರೆಗೆ ಮೌಲ್ಯವರ್ಧನೆ ಮಾಡಲ್ವೋ ಅಲ್ಲಿವರೆಗೆ ರೈತನಿಗೆ ಸಸ್ಟೈನ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಮ್ಯೂಸಿಯಂ ಕ್ಯೂರೇಟರ್ ಆಗುವ ಕನಸು ಹೊತ್ತ ಸಾಧಕನೀಗ ಕೃಷಿ ವಿಜ್ಞಾನಿ. ಕೃಷಿ ಇಲಾಖೆ ನೆರವಿನೊಂದಿಗೆ ರೈತನಾಗಿ ಪ್ರತಿ ವರ್ಷ ಗಳಿಸುತ್ತಿದ್ದಾರೆ 8 ಲಕ್ಷ ರೂಪಾಯಿ ಆದಾಯ. ಕಿರುಗಾವಲು ಎಂಬ ಸಣ್ಣ ಗ್ರಾಮಕ್ಕೆ ಸೇರಿದ ಸೈಯದ್ ಘನಿ ಅವರು ಕಂಡಿದ್ದು ಮ್ಯೂಸಿಯಂನಲ್ಲಿ ಕ್ಯೂರೇಟರ್ ಆಗಬೇಕು ಎನ್ನುವ ಕನಸು. ಆದರೆ ವಿಧಿ ಇವರ ಜೀವನದಲ್ಲಿ ಇನ್ನೇನನ್ನೋ ಬರೆದಿತ್ತು. BA ಪದವೀಧರನಾಗಿದ್ದ ಘನಿ ಅವರಿಗೆ ತಂದೆಯ ಅನಾರೋಗ್ಯ ಕಾರಣದಿಂದಾಗಿ ಕ್ಯೂರೇಟರ್ ಆಗುವ ಕನಸನ್ನ ನನಸು ಮಾಡಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ತಮ್ಮ ಬಳಿ ಇದ್ದ 15 ಎಕರೆ ಜಮೀನನ್ನೇ ಬಳಸಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದು ಕೃಷಿಗೆ ಸಂಬಂಧಿಸಿದ ಮ್ಯೂಸಿಯಂ ಮಾಡಬೇಕು ಎನ್ನುವ ಪಣ ತೊಟ್ಟು ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. 1350ಕ್ಕೂ ಅಧಿಕ ತಳಿಯ ಭತ್ತದ ತಳಿಗಳನ್ನು ಸಂರಕ್ಷಿಸಿದ್ದಾರೆ ಸೈಯದ್ ಘನಿ. ರೈತರಿಗೆ ಉಚಿತವಾಗಿ ಭತ್ತದ ಬೀಜಗಳನ್ನು ಹಂಚುವ ಮಹಾನುಭಾವ. ಅಕ್ಕಿ ಎಂದರೆ ಸಾಕು, ನಮಗೆ ಕೆಂಪಕ್ಕಿ, ಬಿಳಿಯಕ್ಕಿ ನೆನಪಿಗೆ ಬರುತ್ತೆ. ಕುಟುಂಬದ ಸಾಂಪ್ರದಾಯಿಕ ವೃತ್ತಿಗೆ ಇಳಿದಿದ್ದ ಸೈಯದ್ ಘನಿ ಮೊದಲ 3 ವರ್ಷಗಳ ಕಾಲ ಇಷ್ಟಕ್ಕೆ ಸೀಮಿತವಾಗಿದ್ದರು. ಆದರೆ ತದನಂತರದಲ್ಲಿ ಅಕ್ಕಿಗಳ ತಳಿಗಳನ್ನು ಸಂರಕ್ಷಿಸಿ ಮ್ಯೂಸಿಯಂ ಮಾಡುವ ಕನಸೊಂದು ಸೈಯದ್ ಘನಿ ಮನಸ್ಸಿನಲ್ಲಿ ಚಿಗುರೊಡೆದಿತ್ತು. ಅಕ್ಕಪಕ್ಕದ ಹಳ್ಳಿಗಳಿಂದ ವಿವಿಧ ತಳಿಗಳ ಭತ್ತಗಳನ್ನು ರಕ್ಷಿಸುವುದರಿಂದ ಆರಂಭಗೊಂಡ ಈ ಹವ್ಯಾಸವು ತದನಂತರದಲ್ಲಿ ಪಕ್ಕದ ತಾಲೂಕು, ಜಿಲ್ಲೆ, ರಾಜ್ಯ ಅಷ್ಟೇ ಏಕೆ ಬೇರೆ ದೇಶದವರೆಗೂ ವಿಸ್ತರಿಸಿತು. ನೋಡೋತರ ರಾಜಮುಡಿ ಇದೆ, ಗನ್ಸಾಲ ಇದೆ, ಜೀರಿಗೆ ಸಣ್ಣ ಇದೆ, ರಸ್ಕದಮ್ ಇದೆ. ಈ ತರ ನಮ್ಮ ಹಳೆ ತಳಿಗಳು ರತ್ನಚೂಡಿ ಇದೆ, ಆಮೇಲೆ ಅಂಬೆ ಮೊಹರ್ ಅಂತ ಇದೆ, ಕರಿಗಜ್ವಲಿ ಇದೆ, ಆನಂದಿ ಅಂತ ಇದೆ, ನವರ ಅಂತ ಇದೆ. ಈ ತರ ಬೇರೆ ಬೇರೆ ತಳಿಗಳು ನಮ್ಮಲ್ಲಿ ಸಂರಕ್ಷಣೆ ಮಾಡಿದ್ದೀವಿ ನಾವು. ಸೈಯದ್ ಘನಿ ತಮ್ಮ ಜಮೀನನ್ನೇ ಲೈವ್ ಮ್ಯೂಸಿಯಂ ಆಗಿ ಬದಲಾಯಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದರು. ತಮ್ಮ ಮನೆಯ ಮೊದಲ ಮಹಡಿಯನ್ನೇ ಮ್ಯೂಸಿಯಂ ಆಗಿ ಪರಿವರ್ತಿಸಿದ ಸೈಯದ್ ಅವರು 1000ಕ್ಕೂ ಅಧಿಕ ಬಗೆಯ ಭತ್ತದ ತಳಿಗಳ ಸಂಗ್ರಹವನ್ನ ಹೊಂದಿದ್ದಾರೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಅಷ್ಟೇಕೆ ಥೈಲ್ಯಾಂಡ್ ಸೇರಿದಂತೆ ವಿವಿಧ ದೇಶಗಳಿಗೂ ಪ್ರಯಾಣಿಸಿ ಹಸಿರು ಅಕ್ಕಿ, ಕಪ್ಪು ಅಕ್ಕಿ, ಪರಿಮಳಯುಕ್ತ ಅಕ್ಕಿ, ಔಷಧೀಯ ಗುಣಗಳುಳ್ಳ ಅಕ್ಕಿ ಸೇರಿದಂತೆ ನಾನಾ ಬಗೆಯ ಸಂಗ್ರಹಗಳನ್ನ ಹೊಂದಿದ್ದಾರೆ. ಇದು ಥಾಯ್ ಜಾಸ್ಮಿನ್, ಇದು ಥೈಲ್ಯಾಂಡ್ ಜಾಸ್ಮಿನ್ ಬಾಸ್ಮತಿ. ಇದು ನಮ್ಮ ರಾಜಮುಡಿ ಸರ್. ಇದು ಮುಂಡಗ ಭತ್ತ, ಹೊಲದಲ್ಲಿ ಮೊದಲು ಚೆಲ್ಕೊತಿದ್ವಲ್ಲ ಆ ಭತ್ತ, ಇದು ಮುಂಡಗ. ಇವರು ರೈತರಿಗೆ 1 ರಿಂದ 2 ಕೆಜಿ ಭತ್ತದ ಬೀಜಗಳನ್ನು ಉಚಿತವಾಗಿ ಹಂಚುವ ಮೂಲಕ ಕೃಷಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ಸೈಯದ್ ಘನಿ ಸಾಧನೆಗೆ ಕೃಷಿ ಇಲಾಖೆಯಿಂದಲೂ ಇದೆ ಪ್ರೋತ್ಸಾಹ. ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ ಅರಸಿ ಬಂದಿವೆ ಪ್ರಶಸ್ತಿಗಳು. ಕೃಷಿ ಇಲಾಖೆಯಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡುತ್ತಿರುವ ಸೈಯದ್ ಘನಿ ಅವರಿಗೆ ಕೃಷಿ ಇಲಾಖೆ ಸ್ಪ್ರಿಂಕ್ಲರ್ ಸೌಲಭ್ಯ ಒದಗಿಸಿಕೊಟ್ಟಿದೆ. ಈಗಾಗಲೇ ಹಲವಾರು ಪ್ರಶಸ್ತಿಗಳು ಸೈಯದ್ ಅವರನ್ನ ಅರಸಿ ಬಂದಿದೆ. 2009ರಲ್ಲಿ ಕೃಷಿ ಪಂಡಿತ್ ಪ್ರಶಸ್ತಿ, 2010ರಲ್ಲಿ ಜೀವ ವೈವಿಧ್ಯ ಪ್ರಶಸ್ತಿ ಗೌರವ, 2012ರಲ್ಲಿ ಭಾರತ ಸರ್ಕಾರದ ಕೃಷಿ ಸಚಿವಾಲಯದ ಕೃಷಿ ಮತ್ತು ಕೃಷಿ ಸಹಕಾರ ಇಲಾಖೆಯಿಂದ ಸಸ್ಯ ಜಿನೋಮ್ ಸೇವಿಯರ್ ಫಾರ್ಮರ್ ಬಹುಮಾನ, 2015ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ನಿಂದ ತೋಟಗಾರಿಕೆಯಲ್ಲಿ ಶ್ರೇಷ್ಠ ಪ್ರಶಸ್ತಿ, ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸುವ ಅವಕಾಶ, 2023ರಲ್ಲಿ ತಾಲೂಕಾ ಮಟ್ಟದಲ್ಲಿ ರಾಜ್ಯೋತ್ಸವ ಸನ್ಮಾನ ಸೇರಿದಂತೆ ಸಾಕಷ್ಟು ಗೌರವಗಳನ್ನು ಸ್ವೀಕರಿಸಿದ್ದಾರೆ. ಏನಿಲ್ಲವೆಂದರೂ ವಾರ್ಷಿಕ 20 ಕ್ವಿಂಟಲ್ ಭತ್ತ ಬೆಳೆಯುವ ರೈತ ಸೈಯದ್ ಜೊತೆಯಲ್ಲಿ ವಿವಿಧ ಸೀಬೆ, ಮಾವು ಸೇರಿದಂತೆ ಸಾಕಷ್ಟು ಬೆಳೆಗಳನ್ನು ಬೆಳೆಯುವ ಮೂಲಕ ವಾರ್ಷಿಕ ಉತ್ತಮ ಆದಾಯ ಗಳಿಸುತ್ತಾರೆ. ಜೊತೆಯಲ್ಲಿ ಕೃಷಿ ಬಗ್ಗೆ ಮಾಹಿತಿ ಪಸರಿಸುತ್ತಿರುವ ಸೈಯದ್ ಘನಿ ಅನೇಕರಿಗೆ ಮಾದರಿ ಎನಿಸಿದ್ದಾರೆ. ನನ್ನ ರೈತ ಬಂಧುಗಳೇ, ಈಗಾಗಲೇ ನಾವು ಸಾಕಷ್ಟು
ರೈತ ಕುಟುಂಬಗಳನ್ನ, ಪ್ರೋಗ್ರೆಸಿವ್ ರೈತರನ್ನ, ಸಮಗ್ರ ಕೃಷಿ ಮಾಡ್ತಕ್ಕಂಥವ್ರನ್ನ ಭೇಟಿ ಮಾಡಿದ್ದೀವಿ ಮತ್ತು ರಾಜ್ಯದ ಅನೇಕ ರೈತರಿಗೆ ಪರಿಚಯಿಸ್ತಕ್ಕಂಥ ಅವ್ರು ಯಾವ ರೀತಿ ಕೃಷಿನ ಅವಲಂಬಿಸಿದ್ದಾರೆ, ಕೃಷಿ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಆಸಕ್ತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ನಮ್ಮ ಇಲಾಖೆಯವರು ನಾವೆಲ್ಲರೂ ಕಳೆದ 1.5 ವರ್ಷದಿಂದ ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳ ಉಪಯೋಗ ಆಗಬೇಕು ಮತ್ತು ಕೃಷಿನಲ್ಲಿ ಲಾಭದಾಯಕವಾದಂಥ ಒಂದು ವ್ಯವಸ್ಥೆನ ನೋಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಮಾಡ್ತಾಯಿದ್ದೀವಿ. ಸದ್ಯದಲ್ಲೇ ಹಿಂದೆ ನಾನು ಕೋಲಾರದಲ್ಲೂ ಸಹ ಒಬ್ಬ ಗೌರಮ್ಮ ಅನ್ನೋರನ್ನ ಭೇಟಿ ಮಾಡಿ ಅಲ್ಲಿ ಸಮಗ್ರ ಕೃಷಿ ಬಗ್ಗೆ ಮಾತನಾಡಿದ್ದೆ, ಅವ್ರನ್ನ ಪರಿಚಯಿಸಿದೆ. ಅದಾದಮೇಲೆ ಶ್ರೀರಂಗಪಟ್ಟಣದಲ್ಲೂ ಸಹ ಮಾದೇವಪುರದ ಹತ್ರ ಅಂಕನಹಳ್ಳಿ ಅಂತೇಳಿ ಶಾಂತರಾಜ್ ಅವ್ರನ್ನ ಮಾತನಾಡಿ ಅವರು 2 ಎಕರೆ 3 ಎಕರೆ 5 ಎಕರೆಯಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮಗೆ ತಿಳಿಯಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇದೊಂದು ಭಾಳ ಆಶ್ಚರ್ಯವಾದಂಥ ಒಂದು ಇವತ್ತಿನ ಭೇಟಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಕಿರ್ಗಾವಲ್ ಅನ್ನೋದು ಯಾಕೆ ಬತ್ತು ಅನ್ನೋದ್ರ ಬಗ್ಗೆನೂ ನಾನು ಒಂದು ಸೆಕೆಂಡ್ ಹೇಳ್ತೀನಿ. ಟಿಪ್ಪು ಸುಲ್ತಾನ್ ಅವರು ಶ್ರೀರಂಗಪಟ್ಟಣದಲ್ಲಿ ಆಡಳಿತ ಮಾಡೋ ಸಂದರ್ಭದಲ್ಲಿ ಈ ಒಂದು ಏರಿಯಾದಲ್ಲಿ ಒಂದೇ ಕಡೆ ಶಸ್ತ್ರಾಸ್ತ್ರಗಳನ್ನು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಏನಾದ್ರು ದಾಳಿ ಮಾಡಿದಾಗ ಕಟ್ಟಾಗುತ್ತೆ ಅಂತ ಎರಡನೇ ಒಂದು ಇಲ್ಲಿ ಶಸ್ತ್ರಾಸ್ತ್ರಗಳನ್ನು ಪ್ರೊಟೆಕ್ಟ್ ಮಾಡೋವಂಥ ಒಂದು ಏರಿಯಾ ಕಾವಲು, ಕಿರುಕಾವಲು ಅಂತ, ಅದು ಕಿರುಕಾವಲು ಅನ್ನೋ ಒಂದು ಪದನ ಉಪಯೋಗಿಸ್ತಿದ್ದು. ಹಾಗೆ ಅದು ಕ್ರಮೇಣ ಕಿರುಗಾವಲಾಗಿದೆ. ಈ ಗಣಿಕ್ಯಾನ್ ಅಂತ ಹೇಳಿ ನಾನೇನು ಪರಿಚಯ ಮಾಡಿಕೊಟ್ಟೆ, ಈಗ ಇವರು ಪುರಾತನ ಕಾಲದಿಂದಲೂ 14 ಎಕರೆ ಜಮೀನು ಇಟ್ಟಿದ್ದಾರೆ. ಇವರು ಒಟ್ಟು ಕುಟುಂಬನೇ ಇದ್ದಾರೆ. 14 ನೋಡಿ, ಹಸುಗಳಿದ್ದಾವೆ, ಕರುಗಳಿದ್ದಾವೆ, ಎಲ್ಲ ಥರದ ಪ್ರಾಣಿಗಳನ್ನ ಸಾಕೊಂಡಿದ್ದಾರೆ. ಇಲ್ಲಿ ಜಮೀನೆಲ್ಲ ನೋಡ್ತಾ ಇದ್ದೀವಿ. 14 ಎಕರೆ ಇವರು ಅಣ್ಣ ತಮ್ಮಂದಿರು, ತಾಯಿ, ಹೆಂಡತಿ, ಮಕ್ಕಳು ಎಲ್ಲರೂ ವ್ಯವಸಾಯಕ್ಕೆ ತೊಡಗಿಸ್ಕೊಂಡಿದ್ದಾರೆ. ಅದಕ್ಕಿಂತ ಬಹುಶಃ ಈ ಭತ್ತದ ತಳಿ ನೀವು ಈ ಪ್ರಿಸರ್ವ್ ಮಾಡ್ತಕ್ಕಂಥದ್ದು, ಈ ತಳಿನ ನೀವು ನಿಮ್ಮ ಜಮೀನಲ್ಲೇ ಈ ಥರ ನೋಡಿ ಏನೋ ಮಾಡಿದ್ದೀರಾ. ಇಲ್ಲೇ ಒಂದು ಇದು ಒಂದು 4 ಲೈನು ಒಂದೊಂದು ತಳಿ ಸರಿ, ತಳಿ ವೆರೈಟಿಗಳು. ಎಷ್ಟು ತಳಿ ನಿಮ್ಮ ಹತ್ರ? ನಮ್ಮಲ್ಲಿ ಟೋಟಲ್ ಇವಾಗ 1350 ತಳಿ ಇದಾವೆ. ಏನ್ರಿ ಇದು 1350 ತಳಿ ಅಂದ್ರೆ ನೀವು ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಸರ್. ಆಲ್ರೆಡಿ VC ಫಾರಂ ಕೊಟ್ಟಿದ್ದೀನಿ, ಆಮೇಲೆ NPBGR ಕೊಟ್ಟಿದ್ದೀನಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೂ ಕೊಟ್ಟಿದ್ದೀನಿ ಸರ್. ಎಲ್ಲಿಂದ ನಿಮ್ಮ ಪ್ರಾರಂಭ ಆಯಿತು ಇದನ್ನ ನಾವು ಪ್ರಿಸರ್ವ್ ಮಾಡಬೇಕು, ಇದನ್ನ ಶೇಖರಣೆ ಮಾಡಿ ಎಲ್ರಿಗೂ ಸ್ವಲ್ಪ ಈ ತಳಿನ ಹಾಳಾಗಬಾರ್ದು, ಪುರಾತನ ಕಾಲದ ತಳಿಗಳನ್ನ ನಾವು ಶಾಶ್ವತವಾಗಿ ಮುಂದಿನ ಜನಾಂಗಕ್ಕೂ ಇದನ್ನ ಇಡಬೇಕು ಅಂತ ಹೇಳಿ ಯಾವಾಗ ಅನ್ನಿಸ್ತು ನಿಮಗೆ? ಯಾವ ಥರ ಇದ್ರ ಬಗ್ಗೆ? ಸರ್, ಇದು ನೋಡೋದಾದ್ರೆ ನಮಗೆ ಆಹಾರವೇ ಔಷಧಿಯಾಗಿತ್ತು ನಮಗೆ ಮೊದಲಿನ ಕಾಲದಲ್ಲಿ. ಆ ಔಷಧಿನ ನಾವು ಇವತ್ತು ನಮಗೆ ಔಷಧಿ ಆಹಾರ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀವಿ. ಅವಾಗ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಆಹಾರ ತೊಗೊಳ್ತಾ ಇದ್ವಿ ನಾವು. ಮತ್ತು ನಮಗೆ ಈ ಅಕ್ಕಿ ತಳಿಗಳಲ್ಲಿ ನಮಗೆ ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರ, ಗುಜರಾತಿಂದ ಹಿಡ್ಕೊಂಡು ಮಣಿಪುರ್ವರೆಗೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಸುಮಾರು 1.5 ಲಕ್ಷ ತಳಿಗಳು ಇತ್ತು. ಅದರಲ್ಲಿ ಡಾಕ್ಟರ್ ರಿಚಾರಿಯಾ ಅಂತ ಅವರು ಒಂದು 22,000 ತಳಿಗಳನ್ನು ICR ಕಟಕಲ್ಲಿ ಕನ್ಸರ್ವ್ ಮಾಡಿದ್ದಾರೆ. ಅದನ್ನು ನಾವು ನಮ್ಮ ಕರ್ನಾಟಕದ ವೆರೈಟಿ ಕೂಡ ಇದ್ದಾವೆ ಅಲ್ಲಿ. ಅದನ್ನು ನಾವು ಸುಮಾರು ಒಂದು 5-6 ವರ್ಷದಿಂದ ಪ್ರತಿ ವರ್ಷ ಅವ್ರಿಗೆ ಲೆಟರ್ ಬರಿತಾ ಇದ್ದೀವಿ, ನಮ್ಮ ಹಳೆ ತಳಿಗಳನ್ನು ಕೊಡಿ, ಅದನ್ನು ಜಾಸ್ತಿ ಮಾಡಿ ನಾವು ರೈತರು ಕೊಡ್ತೀವಿ ಅಂತ. ಬಟ್ ಅವರು ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದು ನೀವು ಒಂದು ಸ್ವಲ್ಪ ಇದು ಮಾಡಿಕೊಂಡು ICR ಕಟಕ್ಕಿಂದ ನಮ್ಮ ತಳಿಗಳನ್ನು ತರಿಸ್ಕೊಂಡು ನಮ್ಮ ರೈತರಿಗೆ ಕೊಟ್ಟರೆ ಒಂದು ಉತ್ತಮವಾದ ಇದಾಗುತ್ತೆ. ಯಾಕಂದರೆ ನಮ್ಮ ಈ ದೇಶಿ ತಳಿಗಳು ಏನಿದ್ದಾವೆ ಸರ್, ಅದು ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂಥ ಶಕ್ತಿ ಇರ್ತದೆ. ಅದರಲ್ಲಿ ಆ ವಾತಾವರಣಕ್ಕೆ ಹೊಂದ್ಕೊಂಡು ಅದರಲ್ಲಿ ಆ ಜಮೀನಿನ ಶಕ್ತಿ ಮತ್ತು ಆ ವಾತಾವರಣಕ್ಕೆ ಹೊಂದ್ಕೊಂಡು ಆ ನೀರಿನ ಪರಿಸರ ಇವನ್ನೆಲ್ಲಕ್ಕೂ ಹೊಂದ್ಕೊಳ್ಳುವಂತದನ್ನ ನಾವು ತಳಿಯನ್ನ ಜನರಿಗೆ ಕೊಡಬೇಕು. ಅವಾಗ ಮಾತ್ರ ಅವರು ಆ ಇಳುವರಿ ತಗೊಳಕಾಗುತ್ತೆ, ಮತ್ತೆ ಆ ಗುಣಮಟ್ಟದ ಆಹಾರನೂ ಕೂಡ ತಗೊಳಕಾಗುತ್ತೆ. ಮತ್ತೆ ಅದ್ರ ಬೆಳೆದಂಥದ್ದು ಸಹ ನಿಮಗೆ ಉಪಯೋಗಿಸೋದು ಗುಣಮಟ್ಟದ ಇರುತ್ತೆ, ಆರೋಗ್ಯಕರವಾಗಿರುತ್ತೆ ಅನ್ನೋದು ನಿಮ್ಮ ಉದ್ದೇಶ. ನಿಜ ಸರ್. ಈಗ ಒಟ್ಟು ನೀವು ತಳಿ 1350 ತಳಿಗಳಿದೆ. ಇದನ್ನ ಯೂನಿವರ್ಸಿಟಿಗೂ ಕೊಟ್ಟಿದ್ದೀವಿ, ಇಲಾಖೆಯವರಿಗೂ ಕೊಟ್ಟಿದ್ದೀವಿ. ಇಲಾಖೆಯವರು ನಿಮ್ಮನ್ನ ಉಪಯೋಗಿಸ್ಕೊಂಡು ಏನಾರ ಮಾಡಿದ್ದಾರೆ ಸರ್. ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡ್ಕೋತೀವಿ ಅವ್ರ ಜೊತೆನಲ್ಲಿ ಟೈ ಅಪ್ ಮಾಡ್ಕೊಂಡು. ಟ್ರೈನಿಂಗ್ಸ್ಗಳಿರ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಟ್ರೈನಿಂಗ್ಸ್ಗಳಿರ್ಬೋದು, ಸಾಯಿಲ್ ಟೆಸ್ಟಿಂಗ್ ಟ್ರೈನಿಂಗ್ಸ್ಗಳಿರ್ಬೋದು, ಅಂಥವು ಟ್ರೈನಿಂಗ್ಸ್ ಮಾಡ್ತೀವಿ. ಮತ್ತೆ ಸುಮಾರು ಒಂದು 20 ವರ್ಷದಿಂದ ನಾನು ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೂ ಕೂಡ ಬಿತ್ತನೆ ಬೀಜನ ನಿಗಮಕ್ಕೂ ಕೊಡ್ತಾ ಇದ್ದೀವಿ ಸರ್. ನಾನು ಶೇರ್ ಹೋಲ್ಡರ್ ಕೂಡ ಸರ್ 20 ವರ್ಷದಿಂದ. ಸೀಡ್ಸ್ ಏನಿದೆ ನಮ್ಮ ನಿಗಮ, ಅವ್ರು ಬೆಳೆಯಲ್ಲ. ಹೌದು ಸರ್.
ನಿಮ್ಮಂತ ರೈತರು ರೈತರನ್ನ ಬೆಳ್ದದ್ದನ್ನ ಬೆಳೀತಕ್ಕಂಥ ಕೊಡ್ತೀವಿ ಸರ್. ನಿಮಗೆ ಪ್ರೋತ್ಸಾಹ ಕೊಡ್ತಾರೆ. ಹೌದು ನೀವು ಬೆಳೀತಕ್ಕಂಥ ಸೀಡ್ಸ್ ಏನಿದೆ ಅದನ್ನ ಖರೀದಿ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ವಾಪಸ್ಸು ಆಮೇಲೆ ಮಾರುಕಟ್ಟೆಗೆ ಬಿಡ್ತೀವಿ. ಮಾರುಕಟ್ಟೆಗೆ ಬಿಡ್ತಕ್ಕಂಥದ್ದು. ಹೌದು ಸೊ ಅದರಿಂದ ನೀವು ನಮ್ಮ ಸೀಡ್ಸ್ ಹೌದು ಸರ್. ಕಾರ್ಪೊರೇಷನ್ ಡೈರೆಕ್ಟರ್ ಆಗಿ ಶೇರ್ ಹೋಲ್ಡರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡ್ತೀರಾ, 20 ವರ್ಷದಿಂದನೂ ಭತ್ತ ತಳಿಗಳನ್ನ ಅಲ್ಲಿ ಕೊಡ್ತೀರಾ. ಅಲ್ಲಿ ಈ ತಳಿಗಳಿಲ್ಲ ಸರ್, ಅವ್ರು ಕೊಡುವಂತಹ ತಳಿಗಳನ್ನ ಫೌಂಡೇಶನ್ ಸೀಡ್ಸ್ ತಂದು ಅದನ್ನ ಬೆಳೆದು ಅವರಿಗೆ ವಾಪಸ್ ಕೊಡ್ತೀವಿ ಅವ್ರು ಕೊಡ್ತೀರಾ. ಅವ್ರೇನ್ ಸಿಸ್ಟಮ್ ಅದರಲ್ಲಿ MTU 1001 BR ಮತ್ತೆ IR64 ಜ್ಯೋತಿ ಜಯ ಈ ತರ ವೆರೈಟಿಗಳು ಅದು ಯಾವ್ದು ನಮ್ಮ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಭತ್ತದ್ದೇ ಕಾನ್ಸಂಟ್ರೇಟ್ ಬರ್ತದೆ ಸರ್. ಮಾಡಿದ್ದೀರಾ. ಬೇರೆ ಯಾವ್ದಕ್ಕೂ ಭತ್ತ ಇದೆ ಮತ್ತೆ ಮಾವಿದೆ ಸರ್. ಕ್ರಮೇಣ ನಮಗೆ KRS ಡ್ಯಾಮ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಅದನ್ನ ಕಟ್ ಮಾಡಿ ಇದನ್ನ ಭತ್ತದ ಗದ್ದೆಗಳಿಗೆ ಪರಿವರ್ತನೆ ಮಾಡಿದ್ದಾರೆ ಸರ್. ಪರಿವರ್ತನೆ ಮಾಡಿ ಇದನ್ನ ಸರ್ ಪರಿವರ್ತನೆ ಮಾಡಿದ್ಮೇಲಿಂದ ಅವಾಗ ಭತ್ತನ ನಾವು ಕಂಟಿನ್ಯೂಸ್ ಆಗಿ ಬೆಳ್ಕೊಂಡು ಬರ್ತಾ ಇದೀವಿ. ಮಾವಿನ ಗಿಡ ಏನಿದೆ ಇದೆಲ್ಲ ಮಾವಿನದಲ್ಲ? ಇದೆಲ್ಲ ಮಾವಿನ ಗಿಡ ಸರ್. ಈ ಎಲ್ಲಾ ತಳಿಗಳು 120 ತಳಿಗಳಿದಾವೆ ನಮ್ಮಲ್ಲಿ. ಇದೆಲ್ಲ ನಿಮ್ದು ಬೌಂಡ್ರಿ ನಿಮ್ದೇನಾ? ಇದೆಲ್ಲ ನಮ್ದೇ ಬೌಂಡ್ರಿ ಸರ್. ಇದೆಲ್ಲ ಬೌಂಡ್ರಿ. ಇಲ್ಲೆಲ್ಲ ಬೌಂಡ್ರಿ. ಇಲ್ಲಿ ಬೇರೆ ಬೇರೆ ನೋಡಿ ಸರ್, ಅಲ್ಲೆಲ್ಲ ಫುಲ್ ಕಪ್ಪದು ಕಾಣ್ತಾ ಇದೆ, ಅದು ಕಪ್ಪಕ್ಕಿ ಭತ್ತ. ಇದು ಸೀಡ್ ಪ್ರೊಡಕ್ಷನ್ ಗೆ ಇದು ನಮಗೆ ಈ ದೇಶಿ ತಳಿಗಳು ಜಾಸ್ತಿ ಕೇಳ್ತಾರ ರೈತರು, ಅಂತವ್ರಿಗೆ ಸೀಡ್ ಪ್ರೊಡಕ್ಷನ್ ಮತ್ತೆ ನಾವು ಅಕ್ಕಿ ನಾವೇ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಅಂತವರಿಗೆ ಇದನ್ನ ನಾವು ಬೆಳ್ಕೊತೀವಿ ಕಮರ್ಷಿಯಲ್ ಆಗಿ. ಸಣ್ಣ ರೈಸ್ ಮಿಲ್ ಮಾಡ್ಕೊಂಡಿದೀವಿ ಸರ್ ಸೋಲಾರ್. ನೀವು ಬೆಳಿತಕ್ಕಂತ ನಾವೇ ಪ್ರೋಸೆಸ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಯಾಕಂದ್ರೆ ರೈತ ಇವತ್ತು ಏನಾಗ್ತಾ ಇದ್ದಾನೆ ಅದನ್ನ ಪೂರ್ತಿ ಇದು ಮಾಡಿ ಇಲ್ಲ ಸರ್. ನಮ್ ಕಸ್ಟಮರ್ ಯಾವ ತರ ಕೇಳ್ತಾರೆ, ಪಾಲಿಶ್ ಬೇಕಂದ್ರೆ ಪಾಲಿಶ್, ಅನ್ಪಾಲಿಶ್ ಬೇಕಂದ್ರೆ ಅನ್ಪಾಲಿಶ್, ಸೆಮಿ ಪಾಲಿಶ್ ಬೇಕಂದ್ರೆ ಸೆಮಿ ಪಾಲಿಶ್, ಯಾವ ತರ ಕಸ್ಟಮರ್ ಡಿಮ್ಯಾಂಡ್ ಕೇಳ್ತಾರೆ ಆ ತರ ಅವ್ರಿಗೆ ಅಕ್ಕಿ ಮಾಡಿ ರೆಗ್ಯುಲರ್ ಕಸ್ಟಮರ್ಸ್ ಇದಾರೆ. ಮತ್ತೆ ಈ ಸಾವಯವ ಅಂಗಡಿಗಳಿದಾವಲ್ಲ ಸರ್, ಬೆಂಗಳೂರಲ್ಲಿ ಮೈಸೂರಲ್ಲಿ ಅಂತ ಅಂಗಡಿಗಳು ಮತ್ತೆ ಹೋಟೆಲ್ಗಳು ಇದಾವೆ ಸರ್. ಸಾವಯವ ಬ್ಯಾಕ್ಗ್ರೌಂಡ್ ಅಲ್ಲೇ ಟೋಟಲ್ ಸರ್ 20 ವರ್ಷದಿಂದ ನಮ್ದು ಸರ್ಟಿಫೈಡ್ ಫಾರ್ಮ್ ಸರ್. ಇದು ಆರ್ಗಾನಿಕ್ IMO ಸರ್ಟಿಫಿಕೇಶನ್ ಇಂದ ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನೀವು ಭತ್ತ ಬೆಳಿತಕ್ಕಂಥದ್ದು ಎಲ್ಲ ಸಾವಯವನೇ ಸರ್. 20 ವರ್ಷ ಆಯ್ತು ಸರ್ ಸಾವಯವ ನಮ್ದು. ಆ ಪದ್ಧತಿನಲ್ಲೇ ಬೆಳಿತಾ ಇದ್ದೀವಿ. ಮತ್ತೆ ಭತ್ತ ಇದೆಯಲ್ಲ ಸರ್, ಈ ಗೊಬ್ಬರ ಇಲ್ಲ ಯಾವುದು ಏನು ಇಲ್ಲ ಸರ್. ಏನು ಆರ್ಗಾನಿಕ್ ಪೆಸ್ಟಿಸೈಡ್ ಅದರಲ್ಲೇ ಗೊಬ್ಬರನು ಬಳಸಲ್ಲ. ಆಮೇಲೆ ನಮ್ದು ಏನಂತಂದ್ರೆ ಪ್ಯಾಡಿ ಇಸ್ ನಾಟ್ ಅಕ್ವಾಟಿಕ್ ಪ್ಲಾಂಟ್ ಸರ್. ಭತ್ತ ಬೆಳೆಯಕ್ ನೀರ್ ಬೇಕಾಗಿಲ್ಲ ಸರ್. ಭತ್ತ ಬೆಳೆಯಕ್ ನೀರ್ ಬೇಕಾಗಿಲ್ಲ, ಬರೀ ತೇವಾಂಶ ಸಾಕು ಭತ್ತ ಬೆಳೆಯಕ್ಕೆ. ಈ ನಮ್ಮಲ್ಲಿ ಈ ನಮ್ಮ ನರೇಂದ್ರ ಸ್ವಾಮಿಯವರು, ನಮ್ಮ ಬಾಬಣ್ಣವರು, ನಮ್ಮ ಉದಯ್ ಇವರೆಲ್ಲ ಗಲಾಟೆ ನನಗೂ ಅವ್ರಿಗೂ ಜಗಳ. ನೀರನ್ನ ಕಡಿಮೆ ಕೊಟ್ರೆ ಹೆಚ್ಚು ಇಳುವರಿ ಆಗುತ್ತೆ ಅಂದ್ರೆ ಇಲ್ಲ ಕಂಟಿನ್ಯೂಸ್ ಆಗಿ ನೀರು ಬೇಕು ಅಂತಾರೆ. ನಿಜ ಸರ್. ರೈತರು ಈ ವಿರೋಧ ಪಕ್ಷದವರು ಗಲಾಟೆ ಮಾಡೋದನ್ನ ಕೇಳ್ಕೊಂಡು ಏನಾರ ಆಗ್ಬಿಡ್ಲಿ ನಾವು ಕಂಟಿನ್ಯೂಸ್ ಆಗಿ ಕೊಟ್ಟು ಅವರಿಂದ ಸೇಫ್ ಆಗ್ಬೇಕು. ನೋಡಿ ಸರ್, ನೀವೇ ನೀರಿಲ್ಲ ಭತ್ತದ ಗದ್ದೆನಲ್ಲಿ. ನನಗೆ ನಮ್ಮ 14 ಎಕರೆಯಲ್ಲಿ ಹೊಡೆದ್ರು ಒಂದು ತೊಟ್ಟು ನೀರು ಸಿಗಲ್ಲ ಸರ್. ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗೋದಕ್ಕೆ ಮೊದಲು ನನಗೂ ಇದೇ ಭ್ರಮೆ ಇತ್ತು. ಈಗ ಎಲ್ಲ ವಿಚಾರವನ್ನ ತಿಳ್ಕೊತಾ ಎಷ್ಟು ನೀರು ಕಡಿಮೆ ಅವಶ್ಯಕತೆ ಇದ್ದು ಕೊಟ್ಟಾಗ ಮಾತ್ರ ಚೆನ್ನಾಗಿ ಎಲ್ಲ ಬೆಳೆ ಇಳುವರಿ ಜಾಸ್ತಿ ಆಗುತ್ತೆ. ಅದನ್ನ ಸ್ವಲ್ಪ ನೀವೆಲ್ಲ ಹೇಳ್ತಾ ಇದೀವಿ ಸರ್. ಲಾಸ್ಟ್ ಟೈಮು ಇಲ್ಲಿ ನಮ್ಮ ಈ ರೊಟ್ಟಿ ಕಟ್ಟೆ ಹತ್ರ ಒಂದು 25 ಎಕರೆ ಮಾಡಿದ್ವಿ ಸರ್. ಬರೀ ಡೈರೆಕ್ಟ್ ಸೋಯಿಂಗ್, ಟ್ರಾಕ್ಟರ್ ಸೋಯಿಂಗ್ ನಲ್ಲೇನೆ 25 ಎಕರೆ ಬರೀ ತೇವಾಂಶ ಕಾಪಾಡ್ಕೊಂಡು ಭತ್ತ ಬೆಳೆದಿದ್ವಿ ಸರ್. ಅದು 24 ಗಂಟೆ ನೀರು ಕೊಡ್ತಕ್ಕಂಥ ಏರಿಯಾಕ್ಕೂ ನೀವು ಬರೀ ತೇವಾಂಶ ಎಷ್ಟು ಬೇಕೋ ಅಷ್ಟು ಕೊಟ್ಟು ಮಾಡೋದಕ್ಕೂ ವ್ಯತ್ಯಾಸಗಳನ್ನ ನೋಡಿದೀರಾ? ನಿಜ ಸರ್, ವ್ಯತ್ಯಾಸ ಬರುತ್ತೆ. ಕಾಳಲ್ಲಿ ತೂಕ ಬರುತ್ತೆ, ಕಾಳು ಜೊಳ್ಳಾಗೋದು ಕಡಿಮೆ ಆಗುತ್ತೆ, ತೆಂಡೆಗಳು ಜಾಸ್ತಿ ಬರುತ್ತೆ. ಇದೆಲ್ಲ ವ್ಯತ್ಯಾಸಗಳು ಕಂಡಿದೀವಿ ಸರ್. ಆಮೇಲೆ ಡೈರೆಕ್ಟ್ ಸೋಯಿಂಗ್ ಮಾಡಿದಾಗ ನಮಗೆ 1 ವಾರ ಮುಂಚೆ ಭತ್ತ ಕೊಯ್ಲಿಗೆ ಬರುತ್ತೆ ಸರ್. ನಾಟಿ ಮಾಡೋಕ್ಕಿಂತನೂ 1 ವಾರ ಮುಂಚಿತವಾಗಿ 10 ದಿವಸ ಕಡಿಮೆ ಆಗುತ್ತೆ ಸರ್. 1 ವಾರ ಮುಂಚಿತವಾಗಿ ಕೊಯ್ಲಿಗೆ ಇಳುವರಿನೂ ಜಾಸ್ತಿ ಬರುತ್ತೆ ಸರ್. ಅದು ಆರೋಗ್ಯಕರವಾಗೂ ಇರ್ತದೆ. ಸೊ ಒಂದ್ ಕಡೆ ನೀರು ಸೇವ್ ಆಗುತ್ತೆ, ಇನ್ನೊಂದ್ ಕಡೆ ಇಳುವರಿ ಜಾಸ್ತಿ. ಇದು ನಮ್ಗೆ ನೀರು ಯಾವಾಗ ಸರ್ ಇದಾಯ್ತು ಅಂದ್ರೆ, ನಮ್ಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಹತ್ರ ಯಾವ್ದು ಡ್ಯಾಮ್ಗಳು ಇರ್ಲಿಲ್ಲ. ಅವಾಗ ನಾವು ಭತ್ತ ಎಲ್ಲಿ ಬೆಳಿತಿದ್ವಿ ಅಂದ್ರೆ ಹಳ್ಳ ಕುಳಗಳಲ್ಲಿ ಎಲ್ಲಿ ತುತ್ತು ಆ ಜಾಗದಲ್ಲಿ ಭತ್ತಗಳು ಬೆಳಿತಿದ್ವಿ ನಾವು. ಒಟ್ಟು ನೀವು ಹೆಚ್ಚು 100ಕ್ಕೆ 80% ಪ್ಯಾಡಿಗೆ ಭತ್ತಕ್ಕೇನೆ ಕಾನ್ಸಂಟ್ರೇಟ್ ಮಾಡಿದ್ದೀರಾ. ಇದನ್ನ ದೇಶಿ ತಳಿಗಳಿಗೆ ಗಮನ ಕೊಟ್ಟಿದ್ದೀರಾ. ಮತ್ತು ನೀವು ಆದಷ್ಟು ನಮ್ಮ ಕೃಷಿ ಇಲಾಖೆ ಬೀಜ ನಿಗಮ ಏನು ಕೊಡ್ತಾರೆ ಅದನ್ನು ಮಾಡಿ ನಿಗಮಕ್ಕೆ ಸರಬರಾಜು ಮಾಡ್ತಾ ಇದ್ದೀರಾ. ಸ್ವಲ್ಪ ಆರೋಗ್ಯಕ್ಕೆ ಪೂರ್ತಿ ಪ್ರೊಟೆಕ್ಟ್ ಕೊಡುವಂಥ ತಳಿಗಳು ಯಾವುದಿದೆ ಸರ್? ನಮ್ಮಲ್ಲಿ ನೋಡೋದಾದ್ರೆ ನಮ್ಮ ಏನು ಈ KRS ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗೋಕೆ ಮುಂಚೆ ನಮ್ಮಲ್ಲಿ ರಾಜರಿಗೋಸ್ಕರ ಮುಡಿಪಾಗಿಟ್ಟಿದ್ದಂಥ ಭತ್ತ ಅಂತ ಒಂದು ರಾಜಮುಡಿ ಭತ್ತ ಇದೆ ಸರ್. ಅದು ಮೈಸೂರು ಮಹಾರಾಜರು ಮಾತ್ರ ಉಪಯೋಗಿಸ್ತಿದ್ರು. ಯಾಕಂದ್ರೆ ಅವಾಗ ರಾಜರಿಗೂ ಟ್ಯಾಕ್ಸ್ ಕಟ್ಟೋ ಬದಲಾಗಿ ಇವರು ಬೇನ್ ಬೆಳಿತಿದ್ರು ರೈತರು, ಅದನ್ನ ತಗೊಂಡೋಗಿ ಅವ್ರಿಗೆ ಮುಡುಪಾಗಿ ಕೊಡ್ತಿದ್ರು ಭತ್ತನ. ಆ ರಾಜಮುಡಿ ಭತ್ತ ಇವತ್ತು GI ಟ್ಯಾಗ್ ಮಾಡಬೇಕು ಅಂತ ಒಂದು ಮನವಿ ಕೂಡ ಸರ್ ನಿಮ್ಮಲ್ಲಿ. ಯಾಕಂದ್ರೆ ನಮ್ಮ ರಾಜಮುಡಿ ನಮ್ಮ ಹೆಮ್ಮೆ ಸರ್ ಅದು. ಮತ್ತೆ ಇದು ಬ್ಲ್ಯಾಕ್ ರೈಸ್, ಹಿಮೋಗ್ಲೋಬಿನ್ ಇದು ಬ್ಲ್ಯಾಕ್ ರೈಸ್, ಆಂಟಿ ಕ್ಯಾನ್ಸರ್ ವ್ಯಾಲ್ಯೂ ಮತ್ತೆ
ಐರನ್ ಕಂಟೆಂಟ್ ಜಾಸ್ತಿ ಇರುವಂಥದ್ದು. ಇದನ್ನ ಹೆಂಗೆ ಕಂಟಿನ್ಯೂಸ್ ಆಗಿ ಉಪಯೋಗಿಸಿದ್ರೆ ಇದಾಗುತ್ತಾ ಅಥವಾ ಅವಾಗ ಡೈಲಿ ಒನ್ ಟೈಮ್ ಯೂಸ್ ಮಾಡಿದ್ರೆ ಸಾಕು ಸರ್, ಡೈಲಿ ಒನ್ ಟೈಮ್. ಬಟ್ ಇದನ್ನ ಅನ್ನ ಮಾಡೋಕ್ಕಾಗಲ್ಲ ಸರ್, ಇದನ್ನ ಮಾತ್ರ ಅನ್ನ ಮಾಡೋಕ್ಕಾಗಲ್ಲ. ಇದು ಥೈಲ್ಯಾಂಡ್ ಇದು ಇದು ಮಾಡ್ಬೋದು. ಬಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಇದು ಅಕ್ಕಿ ಅನ್ನ ಮಾಡಿದಾಗ ಗೋಧಿ ಅನ್ನ ತರ ಇರುತ್ತೆ, ಸ್ವಲ್ಪ ಹಾರ್ಡ್ ಇರುತ್ತೆ, ಅಗಿಬೇಕಾದ್ರೆ ಜಾಸ್ತಿ ಅದನ್ನ ಅಗಿಬೇಕು ನಾವು. ರುಚಿ ಕೊಡಲ್ಲ, ಈ DAP ತರ ರುಚಿ ಕೊಡಲ್ಲ. ಆಮೇಲೆ ನಾವು 50 ಗ್ರಾಮ್ ತಿಂತಾ ಇದ್ರೆ ಇದು 25 ಗ್ರಾಮೇ ಸಾಕಾಗುತ್ತೆ ನಮ್ಗೆ, ಹೊಟ್ಟೆ ತುಂಬ ಹೋಗುತ್ತೆ. ಆಮೇಲೆ ಜೀರ್ಣ ಸ್ಲೋ ಆಗುತ್ತೆ, ಎನರ್ಜಿ ನಮ್ಮಲ್ಲಿ ಬಾಡಿ ಅದು ರಿಟೈನ್ ಆಗಿ ಇರುತ್ತೆ. ಹಾಗೇನೆ ನಾವು ಈಗ ಏನು ಪಾಲಿಶ್ ಅಕ್ಕಿ ತಿಂತೀವಿ, ಇಷ್ಟು ತಿಂದ್ರೂ ಹೊಟ್ಟೆ ತುಂಬಲ್ಲ ನಮ್ಗೆ. ಇದು ಜಸ್ಟ್ ಇಷ್ಟು ತಿಂದ್ರೂ ಹೊಟ್ಟೆ ತುಂಬ ಹೋಗುತ್ತೆ, ಅದಾದ್ಮೇಲೆ ಹೊಟ್ಟೆನೂ ಬಿರ್ನೆ ಹಸಿಯಲ್ಲ ನಮ್ಗೆ ಆ ತರ. ಇದು ಥಾಯ್ ಜಾಸ್ಮಿನ್, ಇದು ಥೈಲ್ಯಾಂಡ್ ಇದು ಜಾಸ್ಮಿನ್ ಬಾಸ್ಮತಿ. ಇದು ನಮ್ಮ ರಾಜಮುಡಿ ಸರ್. ಇದು ಮುಂಡುಗ ಭತ್ತ, ಹೊಲದಲ್ಲಿ ಮೊದಲು ಚೆಲ್ಕೊತಿದ್ವಲ್ಲ ಆ ಭತ್ತ ಇದು ಮುಂಡುಗ. ಈ ಬುಲೆಟ್ ಭತ್ತ ಏನಿದೆ ಅದು HMT ಭತ್ತದಲ್ಲಿ ಮಾಡುವಂಥದ್ದು ಅಕ್ಕಿ ಸರ್. ಅದು ಈ ತರ ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಚುಡಿ, ಸೇಲಂ ಸಣ್ಣ, ಈ ತರ ನಮ್ಮ ರಾಜ್ಯ ತಳಿಗಳು. ಮತ್ತೆ ಇಲ್ಲಿ ನಾವು ಟ್ರೈನಿಂಗು ಕೂಡ ಕಂಡಕ್ಟ್ ಮಾಡ್ತೀವಿ ಸರ್. ಇಲ್ಲಿ ಮಾಡ್ತೀನಿ ಸರ್. ಈ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಹೋಗ್ತಾರಲ್ಲ ಅಂತ ಹಳ್ಳಿ ಮಕ್ಕಳಿಗೆ ಫ್ರೀ ಆಗಿ ಟ್ರೈನಿಂಗ್ ಮಾಡ್ತೀನಿ ಸರ್. ಬರುತ್ತೆ ಆಲೂಗಡ್ಡೆ ಸರ್, ಸೇಮ್ ಟೇಸ್ಟೇ ಸರ್. ಮೇಲೆನೂ ಬರುತ್ತೆ, ಕೆಳಗಡೆನೂ ಬರುತ್ತೆ ಸರ್ ಆಲೂಗಡ್ಡೆ. ಇಷ್ಟೊಂದು ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಂಡಿದ್ದಾರೆ ಅನ್ನೋದು ಕೆಲವು ವಿಚಾರಕ್ಕೆ ಮಾತ್ರ, ಅವರ ಪ್ರಗತಿಗೆ ಅಷ್ಟಕ್ಕೆ ಸೀಮಿತ. ನೀವು ಇವತ್ತು ರಾಷ್ಟ್ರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ನಂಬರ್ ತಳಿಯನ್ನು ಸೇಕರಣೆ ಮಾಡಿ ಮತ್ತು ICR ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಹತ್ರ ನೀವು ಮಾತನಾಡಿ ರಾಜ್ಯದಲ್ಲಿ ಕೃಷಿ ಇಲಾಖೆ ಮತ್ತು GKVK ಶಿವಳ್ಳಿ ಫಾರಮ್ ಇವೆಲ್ಲ ಮಾತಾಡೋದು ನೋಡಿದ್ರೆ ನಿಮಗೆ ನಾನು ಧನ್ಯವಾದಗಳನ್ನೇ ಹೇಳಬೇಕಾಗತ್ತೆ. ಗನಿಕಾನ್ ಅಂತ ಅವ್ರನ್ನ ನಾವು ಸರ್ಕಾರದ ಜೊತೆಗೆ ಇವರು ಭಾಗವಾಗಿ ಇವರನ್ನು ಇಟ್ಕೊಂಡು ಇನ್ನೂ ಹೆಚ್ಚಿನ ಒಂದು ರೈತರಿಗೆ ಇಂಥದ್ದ ತಳಿಗಳಿರ್ಬೋದು, ಬೆಳೆ ಪದ್ಧತಿಗಳಿರ್ಬೋದು, ದೇಶಿ ತಳಿಗಳಿರ್ಬೋದು, ಹೊಸ ತಳಿಗಳ ಯೂನಿವರ್ಸಿಟಿ ಸಂಶೋಧನೆ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು, ಇದನ್ನೆಲ್ಲ ತಿಳಿಸಿ ಆರೋಗ್ಯಕರವಾದಂಥ ಆಹಾರವನ್ನು ಜನರಿಗೆ ಕೊಟ್ಟು ಅವರು ಆರೋಗ್ಯಕರವಾಗಿದ್ದು ಅವರೂ ಸಹ ಆರ್ಥಿಕವಾಗಿ ಸದೃಢ ಆಗ್ತಕ್ಕಂಥದ್ದನ್ನು ನಾವು ಮಾಡ್ತಕ್ಕಂಥದ್ದು ನಮ್ಮ ಇಲಾಖೆಯ ನಮ್ಮೆಲ್ಲರ ಕರ್ತವ್ಯ ಅಂತ ನಾನಿವತ್ತು ಅವ್ರನ್ನ ಭೇಟಿ ಮಾಡಿ ಭಾಳ ಸಂತೋಷ ಆಗಿದೆ. ಎಲ್ರಿಗೂ ನಮಸ್ಕಾರ.